ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಹೇಗಿದ್ರೆ ಎಲ್ಲರೂ? ಈ ವಿಡಿಯೋದಲ್ಲಿ ಕಾಣುತ್ತಿರುವ ಗಿಡ ಬಂದು ಎಲಚಿ ಹಣ್ಣು ಅಥವಾ ಬಾರೆ ಹಣ್ಣಿನ ಗಿಡವಾಗಿರುತ್ತದೆ. ಇದನ್ನು ಭಾರತದಲ್ಲಿ ಇಂಡಿಯನ್ಸ್ ಜುಜುಬಿ ಫ್ರೂಟ್ಸ್ ಅಂತ ಕೂಡ ಕರೀತಾರೆ. ಇದರ ಬೋಟ್ನಿಕಲ್ ನೇಮ್ ಬಂದು ಜಿಜಿಪಾಸ್ ಮೋರಿಟಿಯಾನಾ ಅಂತ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ಇದನ್ನು ಬದರಿ, ಹಾಜ್ಪ್ರಿಯಾ, ಖೋಲಾ ಹಾಗೆ ಇತ್ಯಾದಿ ಹೆಸರುಗಳಿಂದ ಇದನ್ನು ಕರೀತಾರೆ. ಈ ಮರದ ಮೂಲ ಬಂದು ಭಾರತ, ಮಲೇಷಿಯಾ ಆಗಿರುತ್ತೆ. ಹಾಗೆ ಉಷ್ಣವಲಯದಲ್ಲಿ ಕೂಡ ಈ ಮರ ಇರುತ್ತೆ. ಸರಿಸುಮಾರು ಇದು 40ರಿಂದ 45 ಅಡಿ ಎತ್ತರದವರೆಗೆ ಬೆಳೆಯುವಂಥ ಮರವಾಗಿರುತ್ತದೆ. ಇದು ಸುಮಾರು ಕಂದು ಬಣ್ಣದಿಂದ ಕೂಡಿರುತ್ತದೆ. ಇದರ ಎಲೆ ಮೇಲೆ ಹಸಿರು, ಕೆಳಗೆ ತಿಳಿ ಹಳದಿಯಾದ ಬಣ್ಣವನ್ನು ಹೊಂದಿರುತ್ತದೆ. ಈ ಮರವು ಒಂದು ಮುಳ್ಳಿನ ಮರಗಳ ಜಾತಿಗೆ ಸೇರಿರುತ್ತದೆ. ಕಾಂಡದ ಮೇಲೆಲ್ಲ ಮೊನಚಾದ ಮುಳ್ಳುಗಳನ್ನು ಕೂಡ ಈ ಗಿಡ ಹೊಂದಿರುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಎಲೆಗಳಲ್ಲಿ ಕೂಡ ಗರಗಸದಂತಹ ಮುಳ್ಳುಗಳಿರುತ್ತವೆ. ಎಲೆ ಬಂದು ಗುಂಡಾಕಾರದ ಎಲೆಗಳನ್ನು ಕೂಡ ಹೊಂದಿರುತ್ತದೆ. ಇದರ ಹಣ್ಣು ಜುಲೈಯಿಂದ ಡಿಸೆಂಬರ್ ತಿಂಗಳುಗಳಲ್ಲಿ ನಮಗೆ ಸಿಗುತ್ತೆ. ಇದರ ಹೂ ಬಂದು ನಕ್ಷತ್ರಾಕಾರದ ಹೂಗಳಾಗಿರುತ್ತವೆ ಹಾಗೂ ಈ ಹೂಗಳು ಚಿಕ್ಕ ಚಿಕ್ಕವಾಗಿರುತ್ತವೆ. ಈ ಹೂಗಳಿಂದ ಹಣ್ಣುಗಳಾದ ಬಳಿಕ ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣಕ್ಕೆ ಈ ಹಣ್ಣುಗಳು ತಿರುಗ್ತವೆ. ಇವು ಹಣ್ಣುಗಳು ಬಂದು ಪೌಷ್ಟಿಕ ಹಣ್ಣುಗಳಾಗಿರುತ್ತವೆ. ಇದರಲ್ಲಿ ಹೆಚ್ಚಿನದಾಗಿ ವಿಟಮಿನ್ ಸಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದೊಂದು ಉತ್ತಮ ಆರೋಗ್ಯಕ್ಕೆ ಪೂರಕವಾದ ನೈಸರ್ಗಿಕ ಹಣ್ಣುಗಳಲ್ಲಿ ಒಂದಾಗಿರುತ್ತದೆ ಸ್ನೇಹಿತರೆ. ಈ ಹಣ್ಣುಗಳಲ್ಲಿನ ಫೈಬರ್ ಹೆಚ್ಚಾಗಿರೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಅತಿಯಾಗಿ ಸೇವಿಸೋದ್ರಿಂದ ಹೊಟ್ಟೆ ನೋವು ಕೂಡ ಬರಬಹುದು. ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮೂಳೆಗಳನ್ನು ಗಟ್ಟಿಯಾಗಿಸಲು ನಮಗೆ ಸಹಾಯ ಮಾಡ್ತವೆ. ಹಾಗೆ ಜೀರ್ಣಕ್ರಿಯೆ ಅಂದರೆ ನಾರಿನಾಂಶ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆಯಲ್ಲಿ ಸುಧಾರಿಸಿ ಈ ಮಲಬದ್ಧತೆಯನ್ನು ತಡೆಗಟ್ಟುತ್ತೆ. ಇದನ್ನು ಆಯುರ್ವೇದದಲ್ಲಿ ರಕ್ತಸ್ರಾವ ಸಮಸ್ಯೆಗಳಿಗೆ ಹಾಗೆ ರಕ್ತವನ್ನು ಶುದ್ಧೀಕರಿಸಲು ಕೂಡ ಆಯುರ್ವೇದದಲ್ಲಿ ಬಳಸಲಾಗುತ್ತೆ ಸ್ನೇಹಿತರೆ. ಆಯಾ ಋತುಮಾನಗಳಲ್ಲಿ ಸಿಗುವಂತಹ ಹಣ್ಣುಗಳನ್ನು ಆಯಾ ಋತುಮಾನಗಳಲ್ಲಿ ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ನೈಸರ್ಗಿಕ ಹಣ್ಣುಗಳಲ್ಲಿ ಯಾವುದೇ ಪೆಸ್ಟಿಸೈಡ್ ಬಳಸೋದಿಲ್ಲ. ಹಾಗೆ ಈ ಹಣ್ಣಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ.